ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಿಮಗೆಲ್ಲರಿಗೂ ನವರಾತ್ರಿಯ 4ನೇ ದಿನದ ಶುಭಾಶಯಗಳು. ಈ ನವರಾತ್ರಿ ಆಚರಣೆಯಲ್ಲಿ ಇಂದು ನಾವು ವಿಶೇಷವಾಗಿ ಕೂಷ್ಮಾಂಡ ದೇವಿಯನ್ನು ಆರಾಧಿಸುತ್ತೇವೆ. ಬನ್ನಿ ಸೃಷ್ಟಿಯ ಮೂಲಕ ಹೋಗೋಣ. ಬ್ರಹ್ಮಾಂಡವೇ ಒಂದು ಕತ್ತಲ ಲೋಕವಾಗಿದ್ದಾಗ ತನ್ನ ಸೌಮ್ಯವಾದ ನಗುವಿನಿಂದಲೇ ಈ ಜಗತ್ತನ್ನು ಬೆಳಗಿಸಿದ ದೇವಿಯ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳೋಣ. ಕೂಷ್ಮಾಂಡ ಎಂಬ ಹೆಸರು 2 ಪದಗಳಿಂದ ಬಂದಿದೆ. ಕೂಷ್ಮ ಎಂದರೆ ಸಣ್ಣವಾದ ಅಥವಾ ತಂಪು, ಅಂಡ ಎಂದರೆ ಬ್ರಹ್ಮಾಂಡ. ತನ್ನ ನಗುವಿನಿಂದಲೇ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಈ ದೇವಿ. ಆದ್ದರಿಂದ ಇವಳನ್ನು ಸೃಷ್ಟಿಯ ಜನನಿ ಎಂದು ಕರೆಯಲಾಗುತ್ತದೆ. ಕೂಷ್ಮಾಂಡ ದೇವಿಯನ್ನು ಆರಾಧಿಸುವುದರಿಂದ ನಮ್ಮ ಮನಸ್ಸಿನ ಅಜ್ಞಾನವೆಂಬ ಕತ್ತಲೆ ದೂರವಾಗಿ ಜ್ಞಾನದ ಬೆಳಕು ಮೂಡುತ್ತದೆ. ನವರಾತ್ರಿಯ ಈ 4ನೇ ದಿನದ ಪ್ರಮುಖ ಬಣ್ಣ ಹಳದಿ. ಹಳದಿ ಬಣ್ಣವು ಸಕಾರಾತ್ಮಕ ಶಕ್ತಿ, ಜ್ಞಾನ ಮತ್ತು ಸಂಪತ್ತಿನ ಸಂಕೇತವಾಗಿದೆ. ಈ ದಿನ ದೇವಿಗೆ ಹಳದಿ ಬಣ್ಣದ ವಸ್ತ್ರ, ಹಳದಿ ಸೇವಂತಿಗೆ ಅಥವಾ ಸೂರ್ಯಕಾಂತಿ ಹೂಗಳನ್ನು ಅರ್ಪಿಸಬೇಕು. ಇದು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಪೂಜೆಯನ್ನು ಆರಂಭಿಸಲು ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ದೇವಿಗೆ ಹಳದಿ ಬಣ್ಣದ ಬಟ್ಟೆ ಮತ್ತು ಹೂಗಳಿಂದ ಅಲಂಕರಿಸಬೇಕು. ನಂತರ ಈ ಮಂತ್ರವನ್ನು 108 ಬಾರಿ ಜಪಿಸೋಣ. ಓಂ ದೇವಿ ಕೂಷ್ಮಾಂಡಾಯ ನಮಃ. ಪೂಜೆಯ ನಂತರ ದೇವಿಗೆ ಪ್ರಸಾದ ಅರ್ಪಿಸಿ. ಇಂದು ನಾವು ಪ್ರಸಾದವಾಗಿ ಕುಂಬಳಕಾಯಿಯಿಂದ ಮಾಡಿದ ಸಿಹಿ ಪದಾರ್ಥ ಅಥವಾ ಮಾಲ್ಪುವನ್ನು ಅರ್ಪಿಸಬಹುದು. ಈ ಪ್ರಸಾದವು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬಹುದು. ಈ 4ನೇ ದಿನದ ಪೂಜೆಯು ನಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡಿ ಆರೋಗ್ಯ, ಐಶ್ವರ್ಯ ಮತ್ತು ಶಾಂತಿಯನ್ನು ತರಲಿ ಎಂದು ಹಾರೈಸೋಣ. ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.